ಕೊಡಿ ಮೇಡಮ್. ಕಮಿಷನರ್ ಹೇಳಾಯ್ತು, ಅವ್ರು ಹೋದ್ರು. ನೀವು ಇವರ ಒನ್ ಆಫ್ ದಿ ಮೆಂಬರ್ ಅಲ್ವೇ ಸರ್? ಈಗ ಮೆಂಬರ್ ಎಷ್ಟು ಜನ ಇದ್ದೀರಿ ಸರ್? ಅದು ಮೇಡಮ್, ಈಗ ಸಾಹೇಬ್ರಿಂದ ಅದು ಪುಟಪ್ ಆಗ್ತದೆ. ಸಾಹೇಬ್ರು ಅದನ್ನ ರೆಫ್ಯೂಸ್ ಮಾಡಿ ಇದು ಇಡ್ಲಿಕ್ಕೆ ಬರೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಂತ ಹೇಳೋದಾದ್ರೆ TPM ಸಾಹೇಬ್ರು ಖಂಡಿತ ಅದು ರಿಜೆಕ್ಟ್ ಆಗೋದು. ಸಾಹೇಬ್ರು ಯಾವುದೇ ಕಾರಣಕ್ಕೆ ಅದನ್ನ ಆ ಮಟ್ಟದ ಪ್ರತಿರೋಧ ಇಲ್ಲ, ಕಮಿಷನರ್ ಅವರು ಫೇವರ್ ಆಗಿ ಮಾಡ್ತಾರೆ ಅಂತ ಹೇಳಿ ಇದರಲ್ಲಿ ನೇರ ಕಮಿಷನರ್ ಆದೇಶ ಮಾಡ್ತಾರೆ. ಈ ಹಿಂದೆ ಇದ್ದ ಕಮಿಷನರ್, ಈ ಕಮಿಷನರ್ ಅಲ್ಲ, ರಘುನಂದನ್ ಅಂತೇಳಿ ಇರ್ತಾರೆ, ಅವರು ಈ TPM ಇಂದ ಬರೆದಿರ್ತಾರೆ ಇಂಥದ್ರ ಮೇಲೆ FIR ಇದೆ ಅಂತ ಹೇಳಿ. ಬಟ್ ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿರ್ತೀವಿ ಹೈಕೋರ್ಟ್ಲಿ ಅದನ್ನು ರದ್ದುಪಡಿಸ್ಲಿಕ್ಕೆ ಡೀಡನ್ನು. ಅವ್ರು ಸಾಹೇಬ್ರು ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದೆ ಕಂಪ್ಲೀಟ್ ಅಪ್ಲಿಕೇಶನ್. ಅಲ್ಲಿ ಒಂದು ಸಣ್ಣ ಬೈಟ್ ಕೊಡಿ ಸರ್. ಬೈಟ್ ಕೊಡಕ್ಕೆ ನನಗೆ ಅಧಿಕಾರ ಇಲ್ಲ, ಪರ್ಮಿಷನ್ ತಗೋಬೇಕು. ಕಮಿಷನರ್ ಕೇಳ್ತೀನಿ, ನೀವು ಒಂದ್ಸರಿ ಕಮಿಷನರ್ ಸರ್ ಹಿಂಗೆ ಮಾಡಿ ಮೂಡಲ್ಲೇ ಕುಡಿಸ್ಬಿಟ್ರಲ್ಲ ಸರ್. FIR ಇರುವಂತ ವಿಚಾರನ ಮೀಟಿಂಗ್ ಅಲ್ಲಿ ಇಡ್ಲಿಕ್ಕೆ ಪ್ರಾವಿಷನ್ ಇಲ್ಲ. ಮಾಡಿರೋದು ಅದಕ್ಕೆ ಉತ್ತರ ಕೊಡಕ್ಕೇನು ಅಲ್ಲ, ಏನಂತ ಹೇಳಿ ಸರ್. FIR ಆಗಿದೆ ಒಂದು ಪ್ರಕರಣ. ಒಬ್ರು ಲ್ಯಾಂಡ್ ಅನ್ನ ಫೋರ್ಜರಿ ಮಾಡಿಕೊಂಡು ಇದರಲ್ಲಿ ಸಬ್ ರಿಜಿಸ್ಟ್ರಾರ್ ಇನ್ಕ್ಲೂಡ್ ಆಗಿ ಎಲ್ರೂ ಇವ್ರೇನಾಗಬೇಕು, ರಕ್ಷಣೆ ಮಾಡ್ಬೇಕಾಯ್ತು. ಇವರು ಮಾಡಿದಾರ ಅಲ್ಲಲ್ಲ, ಅದನ್ನ ವಿರೋಧಿಸಬೇಕಾಗಿತ್ತು. ಬಟ್ ಇವ್ರು ಸಬ್ಜೆಕ್ಟ್ ಇಡ್ತಾರೆ, ಮೀಟಿಂಗಿಗೆ ಸಬ್ಜೆಕ್ಟ್ ಇಟ್ಟು ಪಾಸ್ ಆಗ್ತದೆ. ಯಾಕೆ ಇಟ್ರಿ? ಒಂದು FIR ಆಗಿರೋದು ಅವ್ರ ಮಾಹಿತಿಗಿದೆ. ಮೀಟಿಂಗ್ ಇಡಿ ಅಂತ ಮೀಟಿಂಗ್ ಇಟ್ಟಿದ್ದೀವಿ, ತೀರ್ಮಾನ ತಗೊಳ್ಳೋದು ಕಮಿಟಿ. ಅಲ್ಲ ಸರಿ ಸರ್, ನೀವು ಅದನ್ನ ನೀವು ಲೀಗಲ್ ಆಗಿರೋ ತಾನೇ ಮಾತ್ರ ಮಾಡಬೇಕು. ಇಲ್ಲಿ ಕೋರ್ಟಲ್ಲಿ ಇರೋದು ನಿಮ್ಗೆ ಗೊತ್ತಿದೆ, ಯಾಕೆ ಇಟ್ರಿ ಮೇಡಮ್? ಇರೋ ವಿಷಯ ಎಲ್ಲ ಹೇಳಿ ಹೇಳೋದಲ್ಲ ಸರ್, ಮೀಟಿಂಗೇ ಹೋಗಿಲ್ವಲ್ಲ ಸರ್, ಅಲ್ವಾ? ಯಾಕೆ ಸರ್ ಈ ಥರ ನಡ್ಕೋತೀರಿ? ನಾನು ಹೇಳಿದ್ರು ರೆಕಾರ್ಡ್ ಮಾಡೋದು ಸರಿ. ಬೀಗ ಹಾಕ್ಬಿಡ್ತೀನಿ ನಿಮ್ಮನ್ನು ಸೇರಿಸಿ. ಯಾಕೆ ಹಿಂಗೆಲ್ಲ ಮಾಡ್ತೀರಿ ನೀವು? ಯಾಕೆ ಕರೆಯೋದು? ನೀವು ಬನ್ನಿ. ಸಿದ್ದಯ್ಯ ಸಿದ್ದಯ್ಯ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.